ನವರಾತ್ರಿಯ 4ನೇ ದಿವಸ. ಏನಾದ್ರು ಕಳಿಸ್ತೀಯಾ? ನಾನೇನು ತಿಂದಿಲ್ಲ, ಅಪ್ಪ ಕೊಟ್ಟಿರೋದು. ನನ್ನ ಪರ್ಸಿಂದ ನೀನು 300 ರೂಪಾಯಿ ತಗೊಂಡಲ್ಲ, ವಾಪಸ್ಸು 600 ರೂಪಾಯಿ ಬರುತ್ತಾ ನನಗೆ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನವರಾತ್ರಿಯ 4ನೇ ದಿವಸ. 4ನೇ ದಿವಸ ನಾವು ದುರ್ಗಾದೇವಿಯ ಅಥವಾ ಪಾರ್ವತಿ ದೇವಿಯ ಕೂಷ್ಮಾಂಡ ಅನ್ನೋ ಅವತಾರನ ಪೂಜೆ ಮಾಡ್ತೀವಿ. ಯಾರಿದು ಕೂಷ್ಮಾಂಡ ದೇವಿ? ಏನಿದರ ಅರ್ಥ ಅಂತ ಅಂದರೆ, ಕೂ ಅಂದರೆ ಪುಟ್ಟದಾದ, ಸಣ್ಣಗೆ, ಲಿಟಲ್ ಒನ್ ಅಂತ. ಊಷ್ಮ ಅಂದರೆ ಎನರ್ಜಿ, ಅಂಡ ಅಂದರೆ ಕಾಸ್ಮಿಕ್ ಎಗ್ ಅಂತ ಅರ್ಥ. ಈಗ ಏನಾಯ್ತಂತೆ, ಇಡೀ ಯೂನಿವರ್ಸು ಅಂಧಕಾರದಲ್ಲಿ ಇತ್ತಂತೆ, ಫುಲ್ಲು ಪಿಚ್ ಡಾರ್ಕ್ ಅಂತೆ ಗೈಸ್. ಈವನ್ ಸನ್ ಕೂಡ ಡಾರ್ಕ್ ಬಾಲ್ ಆಗಿತ್ತಂತೆ. ಆಗ ದೇವತೆಗಳು ಯೂನಿವರ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಜೀವನ ಹೇಗೆ ಕ್ರಿಯೇಟ್ ಮಾಡೋದಪ್ಪ ಅಂತ ಯೋಚನೆಯಲ್ಲಿದ್ದರಂತೆ. ಆಗ ಪಾರ್ವತಿ ದೇವಿ ಕೂಷ್ಮಾಂಡ ಆಗಿ ಕನ್ವರ್ಟ್ ಆಗಿ ಅವರ ಒಂದು ಸಣ್ಣ ಸ್ಮೈಲಿಂದ ಸೂರ್ಯನಲ್ಲಿ ಎನರ್ಜಿ ಬರೋ ಹಾಗೆ ಮಾಡಿದ್ರಂತೆ. ಸೂರ್ಯ ಆ ಎನರ್ಜಿಯಿಂದನೇ ಬೆಂಕಿಯ ಬಾಲ್ ಆಗಿ, ಹೆವಿ ಎನರ್ಜಿ ಆಗಿ ಕ್ರಿಯೇಟ್ ಆಗಿದ್ದು. ಸೊ ಆ ಎನರ್ಜಿನ ಇಡೀ ಯೂನಿವರ್ಸ್ಗೆ ಬರೋ ಹಾಗೆ ಮಾಡಿದ್ದು. ಮತ್ತು ದೇವಿನೇ ಇಡೀ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ದು. ಪ್ರಾಣಿ, ಪಕ್ಷಿ, ಮರ, ಗಿಡ, ಹೂವು, ಹಣ್ಣು, ಮನುಷ್ಯರು ಎಲ್ಲರನ್ನೂ ಅವರೇ ಕ್ರಿಯೇಟ್ ಮಾಡಿರೋದು. ಹಾಗೆ ಬ್ರಹ್ಮಂಗೆ ಅವರು ಕ್ರಿಯೇಟ್ ಮಾಡೋ ಅಂಥ ಶಕ್ತಿ ಕೂಡ ಕೊಟ್ರಂತೆ. ಸೂರ್ಯನಲ್ಲಿ ಕೂಷ್ಮಾಂಡ ದೇವಿ ಮಾತ್ರ ನೆಲೆಸೋದಕ್ಕೆ ಸಾಧ್ಯ ಅಂತೆ, ಇನ್ಯಾವುದೇ ದೇವತೆಗಳು ಅಲ್ಲಿ ನೆಲೆಸೋದಕ್ಕೆ ಸಾಧ್ಯ ಇಲ್ವಂತೆ. ಕೂಷ್ಮಾಂಡ ದೇವಿಗೆ 8 ಕೈಗಳಿದ್ವಂತೆ. ಹಾಗೆ ಲಯನ್ ಬಂದ್ಬಿಟ್ಟು ಅವ್ರದ್ದು ವಾಹನ. ಕೂಷ್ಮಾಂಡ ದೇವಿ ಬಂದ್ಬಿಟ್ಟು ಕ್ರಿಯೇಟರ್, ಪ್ರೊಟೆಕ್ಟರ್, ಹಾಗೆ ಡೆಸ್ಟ್ರಾಯರ್ ಯಾಕೆ ಅಂತ ಅಂದರೆ, ಡೆಸ್ಟ್ರಾಯ್ ಮಾಡಿದ್ರೇ ಹೊಸದಾಗೆ ಕ್ರಿಯೇಟ್ ಆಗೋದು, ಹೊಸತನ ಬರೋದು ಪ್ರತಿ ಕ್ರಿಯೇಷನ್ನಲ್ಲೂ. ಸೊ ನಾವೆಲ್ಲರೂ ನಮ್ಮ ಯೂನಿವರ್ಸೇ ಟೋಟಲ್ ಆಗಿ, ಅಥವಾ ನಮ್ಮ ಥರ ಯೂನಿವರ್ಸು, ಥೌಸಂಡ್ಸ್ ಆಫ್ ಯೂನಿವರ್ಸು ಕೂಷ್ಮಾಂಡ ದೇವಿಯ ಹೊಟ್ಟೆನಲ್ಲಿ ಒಂದು ಚಿಕ್ಕ ಮೊಟ್ಟೆ ಹಾಗೆ ಇದೆ ಗೈಸ್. ಸೊ ಇದು ಸ್ಟೋರಿ ಕೂಷ್ಮಾಂಡ ದೇವಿದು. ಕೂಷ್ಮಾಂಡ ದೇವಿನ ಏನಕ್ಕೆ ನಾವು ಪೂಜೆ ಮಾಡ್ತೀವಿ ಅಂದರೆ, ಅವರು ಸ್ಮೈಲಿಂದ ಇಡೀ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ರು. ಹಾಗೆ ನಮಗೆ ಯಾವುದೇ ಪ್ರಾಬ್ಲಮ್ ಇರಲಿ ಅಥವಾ ಸುಖ ಇರಲಿ, ಎರಡನ್ನೂ ಸ್ಮೈಲ್ನಲ್ಲಿ ನಾವು ಅದನ್ನು ಹ್ಯಾಂಡಲ್ ಮಾಡೋದನ್ನು ಕಲಿಸ್ಲಿ ಅಂತ ಹೇಳಿಬಿಟ್ಟು, ಹಾಗೆ ನಮಗೆ ಕ್ರಿಯೇಟಿವ್ ಆಗಿ ನಮ್ಮ ಮೈಂಡು ಚೇಂಜ್ ಆಗಲಿ ಅಂತ ಹೇಳಿಬಿಟ್ಟು ಪೂಜೆ ಮಾಡೋದು. ಯೆಲ್ಲೋ ಕಲರ್ ಡ್ರೆಸ್ ಏನಕ್ಕೆ ಹಾಕಬೇಕು ಅಂತ ಅಂದರೆ, ಯೆಲ್ಲೋ ಅಂದರೆ ಎನರ್ಜಿ, ಹೈ ಎನರ್ಜಿ, ಬ್ರೈಟ್ನೆಸ್, ಹಾಗೆ ಕ್ರಿಯೇಟಿವಿಟಿ. ಸೊ ನಾವು ಕ್ರಿಯೇಟಿವ್ ಆಗಿ ಚೇಂಜ್ ಆಗಬೇಕು ಅಂತ ಹೇಳಿಬಿಟ್ಟು ಯೆಲ್ಲೋ ಹಾಕೋದು. ಸೊ ಐ ಗೆಸ್ ನಿಮಗೆ ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೋತೀನಿ. ಸೊ ಈಗ ಭವಿಷ್ಯನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಏನಕ್ಕೆ ಅಂದರೆ ಅವ್ರದ್ದು ಎಕ್ಸಾಮ್ಸ್ ಕಂಟಿನ್ಯೂಸ್ ಆಗಿ ನಡೀತಿದೆ. ಬೆಳಗ್ಗೆ ಇವತ್ತು ನಾನು ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಏನಕ್ಕೆ ಅಂತ ಅಂದರೆ, ಭವಿಷ್ಯದ ಎಕ್ಸಾಮ್ಸ್ ನಡೀತಿದೆ. ಸೊ ಅವಳು ಓದ್ಕೋತಿರ್ತಾಳೆ, ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ. ಅವಳು ಸಿಗೋದೇ ಇಲ್ಲ ಬೆಳಗ್ಗೆ ಹೊತ್ತು. ಸೊ ಅದಕ್ಕಾಗಿ ಸಂಜೆ ಹೊತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಅವಳದು ಒನ್ಸ್ ಎಕ್ಸಾಮ್ ಮುಗ್ದೋದಾದ್ಮೇಲೆ ತಿರ್ಗಾ ಮಾರ್ನಿಂಗಿಂದ ವ್ಲಾಗ್ ಮಾಡ್ತೀನಿ. ಇವಾಗ ಭವಿಷ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಬನ್ನಿ ಹೋಗೋಣ. ಗೈಸ್, ನಮ್ಮ ಭವಿಷ್ಯ ಅಲ್ಲಿ ನನಗೆ ಕಾಲ್ ಮಾಡ್ತಿದ್ದಾಳೆ. ಹೆಂಗೆ ಮಾಡಿದೆ ಟೆಸ್ಟು? ಚೆನ್ನಾಗಿತ್ತು. ಈಸಿ ಇತ್ತಾ? ಹಾಂ, ಓಕೆ ನಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಏನು ಏನಾದ್ರು ಕಳಿಸ್ತೀಯಾ? ನಾನೇನು ತಿಂದಿಲ್ಲ, ಅಪ್ಪ ಕೊಟ್ಟಿರೋ ದುಡ್ಡಿಂದ 1 ರೂಪಾಯಿ ಖರ್ಚು ಮಾಡಿಲ್ಲ. 204 ಹಂಗೆ ಇದೆ. ದಿನ ಏನೇನೋ ತಿನ್ನಬಾರ್ದು ಚಿನ್ನ. ಇವತ್ತೊಂದಿನ ನಡಿ ಪ್ರಸಾದ ಕೊಡಿಸ್ತೀವಿ. ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ
ಈ ದೇವಸ್ಥಾನಕ್ಕೆ ನಾನು ತುಂಬ ದಿವಸದಿಂದ ಹೋಗೋಣ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸೋದು ಹೊರಗಡೆಯಿಂದ, ಅದಕ್ಕೆ ಡಿಸೈಡ್ ಮಾಡಿಕೊಂಡು 1/2 hour ಕಾದರೂ ಪರವಾಗಿಲ್ಲ ದೇವರ ದರ್ಶನ ತೊಗೊಂಡು ಆಮೇಲೆ ಬರೋಣ ಅಂತ ವೆಯ್ಟ್ ಮಾಡಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹಂಗೆ ಪೂರ್ಣಿಮಾ ಅವ್ರು ಸಿಕ್ಕಿದ್ರು ನನಗೆ ಇವತ್ತು. ಅಂದರೆ ನಿಶಾಂತ್ ಅವ್ರ ಮಮ್ಮಿ ಸಿಕ್ಕಿದ್ರು, ನಿಶಾಂತ್ ಮತ್ತು ಲಿಖಿತ್ ಅವ್ರ ಮಮ್ಮಿ ಸಿಕ್ಕಿದ್ರು. ಈಗ ನಮ್ಮ ಭವಿಷ್ಯಂಗೆ ಊಟ ತಿಂಡಿ ಕಾಫಿ ಏನಿದೆಯೋ ನೋಡಬೇಕು. ಕಾಫಿ ಅಂತ ಗೈಸ್, ಲೆಟ್ಸ್ ಮೇಕ್ ಕಾಫಿ ಗೈಸ್. ರೀ ಅಪ್ಪ ನಿಮಿಷ ನಿಲ್ಸಪ್ಪ. ಇವಾಗ ನಾವು ಗಾದೆ ಹೇಳಿಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ಇವತ್ತಿನ ಗಾದೆ, ಅಕ್ಕಿ ಇದ್ದಷ್ಟು ಅನ್ನ ಆದೀತು. ಅನ್ನ ಆದೀತು. ಅಕ್ಕಿ ಇತ್ತು, ಅದನ್ನ ಬೇಯಿಸಿದ್ವಿ, ಅದಕ್ಕೆ ಅದು ಅನ್ನ ಆಯ್ತು. ಅದರದ್ದು ಮೀನಿಂಗ್ ಹೇಳಪ್ಪ. ಅಕ್ಕಿ ಇದ್ದಷ್ಟು ಅನ್ನ ಆದೀತು. ಕಾಸಿದ್ದಷ್ಟು ನಾವೇನ್ ಬೇಕೋ ಅಷ್ಟು ಮಾತ್ರ ತಗೋಬೇಕು. ಕಾಸಿಗೆ ಅಂತ ಅಲ್ಲ, ಎಲ್ಲ ಥರದ್ದು ಆಗುತ್ತೆ. ನಮ್ಗೆ ಎಷ್ಟು ನಮ್ಮ ಭವಿಷ್ಯ ಗೊತ್ತಾಗ್ಲಿಲ್ಲ ಯಜಮಾನ್ರಿಗೆ, ಐಡಿಯಾ ಇಲ್ಲ. ಅದು ಇರೋ ಅಷ್ಟು ಅಕ್ಕಿನಲ್ಲಿ ಇರೋ ಅಷ್ಟು ಅನ್ನ ಆಯ್ತು ಅಂತ. ಅದೇ ಸೇಮ್ ಹೇಳ್ತಾ ಇದೀಯ, ಅದನ್ನ ಅರ್ಥ ಹೇಳ್ಬೇಕಲ್ಲ. ಏನ್ ಅರ್ಥ ಅಂತ ಅಂದ್ರೆ, ನಾವು ಎಷ್ಟು ಅಕ್ಕಿ ಹಾಕ್ತಿವೋ ಪಾತ್ರೆನಲ್ಲಿ ಅಷ್ಟು ಅನ್ನ ಆಗತ್ತೆ. ಹಂಗೇನೆ ಕೇಳಿಸ್ಕೊ, ಒಂದ್ ನಿಮಿಷ ಹೇಳ್ತೀನಿ. ಅದೇ ಅಕ್ಕಿ ಎಷ್ಟು, 1 ಪಾವ್ ಅಕ್ಕಿ ಹಾಕಿದ್ರೆ 1 ಪಾವಷ್ಟು ಅನ್ನ ಆಗತ್ತೆ ಅಂತ ನಾನು ಆಯ್ತು. ನಾವೀಗ ಯಾರಿಗಾರು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅಷ್ಟೇ ಪ್ರೀತಿ ನಮಗೆ ಎಲ್ಲ ಕಡೆಯಿಂದನೂ ಬರುತ್ತೆ. ಅಕ್ಕಿ ಊದ್ಕೊಳುತ್ತಲ್ಲ, ಹಂಗೆ ಊದ್ಕೊಂಡು ಬರ್ಬೋದೇನೋ. ಸೊ ಹಂಗೇನೆ ದ್ವೇಷ ಅಥವಾ ಊಹೆಯಿಂದ ಮಾತಾಡ್ಸಿದ್ರೆ ಯಾರು ಅದೇ ಥರ ನಮಗೆ ಯಾವ ಕಡೆಯಿಂದನಾರು ವಾಪಸ್ ಬಂದೇ ಬರುತ್ತೆ ಗೈಸ್. ಸೊ ನಾವು ಏನು ಹಾಕ್ತಾ ಇದ್ದೀವಿ, ನಾವು ಎಷ್ಟೆಷ್ಟು ಹಾಕ್ತಾ ಇದ್ದೀವಿ ಒಂದು ಪಾಟ್ನಲ್ಲಿ, ಎಷ್ಟು ಹಾಕ್ತಾ ಇದ್ದೀವಿ ಅಂತ ಗಮನ ಇಟ್ಟು ಏನು ಹಾಕ್ತಾ ಇದ್ದೀವಿ ಅಂತ ತಲೆಯಲ್ಲಿ ಇಟ್ಕೊಂಡು ನಾವು ಹಾಕಬೇಕು. ಇನ್ ಕೇಸ್ ನಾವು ಯಾರಿಗಾರು ಕೆಟ್ಟದನ್ನು ಮಾಡಿದ್ರೆ ನಮಗೆ ಕೆಟ್ಟದಾಗತ್ತೆ ಗೈಸ್. ಯಾಕೆ ಅಂದರೆ ಕೆಟ್ಟ ಅಕ್ಕಿ ಹಾಕಿದ್ರೆ ಕೆಟ್ಟ ಅನ್ನ ಆಗತ್ತಲ್ಲ, ಹಾಗೆ ಕೆಟ್ಟ ಅಕ್ಕಿ ಅಂತ ಹುಳ ಬೆದ್ದಿರೋ ಅಕ್ಕಿ ಅಲ್ವಾ? ಹುಳ್ಕ ಆಗಿರೋ ಅಕ್ಕಿ ಹಾಕಿದ್ರೆ ಅನ್ನ ಚೆನ್ನಾಗಿ. ಹುಳ್ಕ ಅಂದ್ರೆ ನಮ್ಮ ಭವಿಷ್ಯದ್ದು ಇಮ್ಯಾಜಿನೇಷನ್ ಎಲ್ಲೆಲ್ಲಿ ಹೋಗುತ್ತೋ. ಸರಿ, ನಿಂಗೆ ಅರ್ಥ ಆಯ್ತಾ? ನೀನು ಹೆಂಗೆ ಟ್ರೀಟ್ ಮಾಡ್ತೀಯೋ ನನ್ನನ್ನು, ಹಾಗೆ ನಾನು ವಾಪಸ್ ಟ್ರೀಟ್ ಮಾಡ್ತೀನಿ. ಓಕೆನಾ? ನಿಂಗೆ ಏನು ತಿಂದಿಲ್ಲಪ್ಪ, ನನ್ನ ಪರ್ಸಿಂದ ನೀನು 300 ರೂಪಾಯಿ ತಗೊಂಡಲ್ಲ, ವಾಪಸ್ಸು 600 ರೂಪಾಯಿ ಬರುತ್ತಾ ನನಗೆ? ಅದು ಆ್ಯಕ್ಚುಲಿ ನನ್ನಿಂದನೇ ನಿನಗೆ ಹೋಗಿದ್ದು. ಇಲ್ಲ, ಅಪ್ಪ ನನಗೆ ವಾಪಸ್ ಕೊಡ್ತು. ಇಲ್ಲ, ಏನಕ್ಕೆ ಕೊಡ್ತು? ನಾನು ಹಿಂಗೆ ಕೊಡ್ತೀನಿ ಅದನ್ನು 600 ರೂಪಾಯಿ ಮಾಡಿ. ಅಷ್ಟೇ. ಓಹೋ, ಹೌದಾ? ಕೊಡಿಸ್ಬಿಡ್ತಾರೆ ಗೈಸ್ ನಮ್ಮಮ್ಮ. ಸೀರಿಯಸ್ ಆಗಿ ಹೇಳು, ಕೊಡ್ತಾರೆ, ಆದ್ರೆ 600 ರೂಪಾಯಿ ಕೊಡಲ್ಲ. 600 ರೂಪಾಯಿ ಕೊಡಿಸ್ತಾ ಇರ್ತಾರೆ. ಮತ್ತೆ ಏನಾರು 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ಕೊಡ್ತಂಗೆ ಗೈಸ್. ನಮ್ಮಪ್ಪ ಆದ್ರೆ ಕೊಡ್ತಾರೆ ಗೈಸ್. ಅವರಪ್ಪ ತುಂಬಾ ಒಳ್ಳೆಯವರು. ಆದ್ರೆ ಏನಂತಾರೆ, ಒಂದ್ಸತಿ ಕೊಟ್ಬಿಡ್ತಾರೆ ಪಠಾರ್ ಅಂತ. ಆಮೇಲೆ ಅದು ಖಾಲಿ ಆದ್ಮೇಲೆ ಯಾವಾಗ ಸ್ವಲ್ಪ ಕೊಡ್ತಾರೆ. ಇವತ್ತು 20 ರೂಪಾಯಿ ಕೊಡಮ್ಮ ಅಂತ ಕೇಳಿದ್ಲು. ನಾನು 20 ರೂಪಾಯಿ ಹಾಕ್ಬಿಟ್ಟಿದ್ರೆ ಅಲ್ಲಿಗೆ ಮುಗ್ದೋಗ್ತಿತ್ತು. ಬಟ್ ನಾನೇನು ಮಾಡಿದೆ, ಅವ್ರ ಅಪ್ಪಂಗೆ ಹೇಳಿದೆ ಅವಳಿಗೆ ದುಡ್ಡು ಹಾಕ್ಬೇಕಂತೆ, ನೋಡ್ಕೊಂಡು ಹಾಕಿ 50 ರೂಪಾಯಿ ಅಷ್ಟರಲ್ಲಿ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ 200 ರೂಪಾಯಿ ಹಾಕಿದ್ದಾರೆ. ಆದ್ರೆ ಅಪ್ಪ 204 ರೂಪಾಯಿ ಹಂಗೆ ಇದೆಯಪ್ಪ ನನ್ನ ಬ್ಯಾಂಕ್ ಅಕೌಂಟಲ್ಲಿ. ಸರಿ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದು ಈ ಕಡೆ ಇರಲಿ, ತಡಿ ನೀನು ಆ ಕಡೆ ಮಾತಾಡಿ. ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್. ಸ್ಮೈಲಿಂಗ್ ಅಂತೆ, ಕೀಪ್ ಸ್ಮೈಲಿಂಗ್ ನಾನು ಹೇಳಿದ್ದು. Until next vlog, take care. Bye bye. See you guys. Bye bye. ಆಮೇಲೆ
ಹ್ಞೂ ಸಾಕಾ ಬಿದ್ದಿದ್ದು ಸಾಕು